ನೋವಿತ್ತು ಮ್ಯಾಮ್. ಇಲ್ಲಿಗೆ ಬಂದ್ಮೇಲೆ ನಿಮ್ಮನ್ನ ನೋಡಿದ್ಮೇಲೆ ಲೈಫ್ ಇಷ್ಟು ಚೆನ್ನಾಗಿದೆಯಾ. ಹೊರಗಡೆ ಪ್ರಪಂಚ ಕೆಲ್ಸಕ್ಕೆ ಹೋಗ್ತಿದ್ದೆ ನಾನು ಅಷ್ಟೇ, ಹೊರಗಡೆ ಹೋಗೋದು ಬರೋದು. ನನ್ನ ಮಕ್ಕಳು 3 ಜನ, ನನ್ನ ಮಕ್ಕಳು ಅವ್ರೂ ಅಷ್ಟೇ ಸಣ್ಣ ವಯಸ್ಸಿಂದನೂ ನಾನು ನಮ್ಮ ಮನೆಯವರು ಇಬ್ಬರು ಅಷ್ಟೇ ಸಪೋರ್ಟ್ ಕೊಟ್ಟಿದ್ದೀವಿ. ನನಗೆ ಅಪ್ಪ ಅಮ್ಮ ಯಾರೂ ಇಲ್ಲ, ಇರೋದು ನನ್ನ ಗಂಡ ಒಬ್ಬರೇ. ಬಿಟ್ಟರೆ ನನ್ನ ಮಕ್ಕಳು ಪ್ರಪಂಚ. ನಾನು ಪಟ್ಟಿರೋಂಥ ಕಷ್ಟನ ನನ್ನ ಮಕ್ಕಳು ಕೊಡಬಾರ್ದು. ಅವ್ರು ಏನು ಕೇಳಿದ್ರು ನಾನು ಇದುವರೆಗೂ ಇಲ್ಲ ಅಂದಿಲ್ಲ. ಅಷ್ಟು ಕಷ್ಟಪಟ್ಟು ಅವ್ರನ್ನ ಓದಿಸ್ಬೇಕು. ನಾನು ಕೆಲಸನೇ ಮಾಡ್ತಿದ್ರೆ ಎಷ್ಟು ದಿನದ ತನಕ ಕೆಲಸ ಮಾಡೋಕ್ಕಾಗುತ್ತೆ. ನಂದೇ ಒಂದು ಸ್ವಂತ ಏನಾದರೂ ಕೈ ಕೆಲಸ ಅಂತ ನಾನು ಕಲ್ತ್ಕೋಬೇಕು ಅನ್ನೋ ಒಂದು ಇದಕ್ಕೋಸ್ಕರ ನಾನು ಈ ವೃತ್ತಿನ ಆಯ್ಕೆ ಮಾಡ್ಕೊಂಡಿದ್ದೀನಿ. ಒಳ್ಳೇದಾಗ್ಲಿ. ಅವತ್ತವರು ಬಂದಿದ್ದಾರೆ, ಮಂಡ್ಯ ಚನ್ನಪಟ್ಟಣದಿಂದ ಬಂದಿದ್ದಾರೆ. ಅವ್ರಿಗೆ ಗೊತ್ತಾಗ್ತಿಲ್ಲ, ಲೊಕೇಶನ್ ಶೇರ್ ಮಾಡಿದ್ದೀನಿ. ಅವರೆಲ್ಲ ಮುಂದೆ ಇಟ್ಕೊಂಡು ಮುಂದೆ ಹೋಗ್ತವ್ರು, ಇಲ್ಲಿಗೆ ಬರ್ಬೇಕನ್ನೋದು ಅವ್ರಿಗೆ ಗೊತ್ತಾಗ್ತಾ ಇಲ್ಲ. ನಾನು ಒಬ್ರನ್ನ ಕಳಿಸ್ಕೊಟ್ಟೆ, ಹೋಗಿ ಕರ್ಕೊಂಡು ಬನ್ನಿ. ನಾನು 2 times ಅವ್ರಿಗೆ ಲೊಕೇಶನ್ ಶೇರ್ ಮಾಡಿದೆ, ಎಲ್ಲಿ ಅಂತ ಗೈಡ್ ಮಾಡಿದೆ. ಅವ್ರಿಗೆ ಬರೋಕ್ಕೆ ಗೊತ್ತಾಗಿಲ್ಲ. ನಂಗೆ ಮೆಂಟಲಿ ಗೊತ್ತಾಯಿತು ಇವ್ರು ಇನ್ನೂ ಇದ್ರ ಬಗ್ಗೆ ಲೋಕ ಪ್ರಜ್ಞೆ ಅಷ್ಟಿಲ್ಲ ಇವರಿಗೆ. ಸರಿ ಆಯಿತು, ನಾವೇ ಹೋಗಿ ಕರ್ಕೊಂಡು ಬರೋಣ ಅಂದ್ಬಿಟ್ಟು ಗಾಡಿ ಮಾಡಿಬಿಟ್ಟು ಕಳಿಸ್ದೆ. ಪಾಪ ಅವ್ರು ಹೇಳ್ತವ್ರೆ ಗಾಡಿಯವ್ರಿಗೆ, ಗಾಡಿಯವ್ರು ಹೇಳೋದು ಇವ್ರಿಗೆ ಅರ್ಥ ಆಗ್ತಿಲ್ಲ, ಇವ್ರು ಹೇಳೋದು ಅವ್ರಿಗೆ ಅರ್ಥ ಆಗ್ತಿಲ್ಲ. ಇವ್ರನ್ನ 1 hour ಕರ್ಕೊಬಂದಿದ್ದೀವಿ ಬಸ್ ಸ್ಟ್ಯಾಂಡಿಂದ ಇಲ್ಲಿಗೆ. ಗೊತ್ತಾಗಿಲ್ಲ ಅವರು ಎಲ್ಲೋ ಇದ್ದಾರೆ, ಅವ್ರಿಗೂ ಅದನ್ನ ಹೇಳಕ್ ಬರ್ತಾ ಇಲ್ಲ. ನಾನು ಎಲ್ಲ ಹೆಣ್ಮಕ್ಳು ಹೇಳೋದು ಒಂದೇ, ಫಸ್ಟ್ ನೀವು ಪ್ರಪಂಚ ಸುತ್ತಿ, ನಿಮ್ಮ ಅಕ್ಕಪಕ್ಕ ಹಳ್ಳಿನೇ ಆಗಲಿ ಹೋಗಿ ಸುತ್ತಾಡ್ಕೊಂಡು ಬನ್ನಿ. ಅದು ಏನು ಗಂಡನ ಜೊತೆ ಹೋಗಿ ಸುತ್ತೋದಲ್ಲ, ಇಲ್ಲ ಇನ್ನೊಬ್ರ ಜೊತೆ ಹೋಗಿ ಸುತ್ತೋದಲ್ಲ. ನೀವೊಬ್ರು ಏಕಾಂಗಿಯಾಗಿ ಸುತ್ತಿ, ಅವಾಗ ಪ್ರಪಂಚ ನಿಮ್ಗೆ 1000 ಥರ ಬುದ್ಧಿ ಕಲಿಸುತ್ತೆ. ಅದು ಎಲ್ಲಿ ಮೋಸ ಹೋಗ್ತೀರಾ ಅನ್ನೋದು ಕಲಿತೀರಾ, ಎಲ್ಲಿ ನಾವು ದುಡ್ಡು ಕಳ್ಕೊತೀವಿ ಅನ್ನೋದು ಕಲಿತೀರಾ. ನನಗೊಂದು ಎಕ್ಸ್ಪೀರಿಯನ್ಸ್ ಏನಾಗಿದೆ ಅಂದರೆ, ನಾನು ಸ್ಟಾರ್ಟಿಂಗು ಬೆಂಗಳೂರು ನಾನು ಒಬ್ಬಳೇ ಹೋಗಿದ್ದೀನಿ. ನಾನು ಯಾವತ್ತೂ ಬೆಂಗಳೂರಿಗೆ ಒಬ್ಬಳೇ ಹೋದಾಡಲ್ಲ. ನನಗೆ ಅದು ಆಟೋದನ್ನು 80 ರೂಪಾಯಿಗೆ 250 ರೂಪಾಯಿ ಇಸ್ಕೊಂಡ. ಮಾರಿಸ್ತಾ ಅವತ್ತು ನನಗೆ ಗೊತ್ತಿಲ್ಲ, ಇವನೇ ಪರ್ಫೆಕ್ಟು ಅಂತ ಅವ್ನ ಜೊತೆ ಹೋಗ್ಬಿಟ್ಟೆ ನಾನು. ಸರಿ ಅಂತ ನೆಕ್ಸ್ಟ್ ಡೇ ಹೋದಾಗ ನಾನು ಅವನ ಹತ್ರಕ್ಕೆ ಬೇಡ ಅಂದ್ಬಿಟ್ಟು ಮುಂದೆ ಹೋದೆ. ಯಾರೋ ಹೇಳಿದ್ರು 250 ರೂಪಾಯಿ ಅಲ್ಲ, ಅಲ್ಲಿ ತುಂಬ ಕಡಿಮೆ ತಗೋತಾರೆ, ನೀನು ಬೇರೆ ಆಟೋ ವಿಚಾರಿಸ್ಬಿಟ್ಟು ನೋಡು ಅಂತ. ಅದಾದ್ಮೇಲೆ ಮೆಜೆಸ್ಟಿಕ್ ಬಿಟ್ಟು ಹೋದ್ರೆ 80 ರೂಪಾಯಿ ಅಲ್ಲಿಗೆ ಹೋಗೋದಕ್ಕೆ. ಪ್ರಪಂಚ ಕಲಿತು ಹೋಗೋದು. ನಾನು ದುಡ್ಡು ಕಳ್ಕೊಂಡಿರ್ಬೋದು, ಬಟ್ ನನಗೆ ಬಂದ ನಾಲೆಡ್ಜು ಸಿಕ್ತಾ. ಒಬ್ಬಳೇ ಓಡಾಡ್ತೀನಿ ಇವತ್ತು.